ನೋಡಿ, ಈಗ ಸಾಂಬಾರು ಫುಲ್ ರೆಡಿಯಾಗಿದೆ. ಇದು ರುಬ್ಲಿಕ್ಕೆ ಒಂದು ಸ್ವಲ್ಪ ಕೊಬ್ಬರಿ, ಇದು ಬೇಯಿಸಿರೋದು ಟೊಮೆಟೊ ಇತ್ತಲ್ಲ, 2 ಟೊಮೆಟೊದಲ್ಲಿ 1 ಟೊಮೆಟೊ ರುಬ್ಲಿಕ್ಕೆ ಹಾಕಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಈಗ ಒಗ್ಗರಣೆ ಹಾಕೋಣ ಇದರೊಳಕ್ಕೆ. ನೋಡಿ, ಒಗ್ಗರಣೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಟೇಸ್ಟ್ ಮಾಡ್ತೀನಿ ಅಂತ ಹೇಳಿ. ನೋಡಿ, ಈಗ ಇಡ್ಲಿ ಸಾಂಬಾರು ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನನ್ನ ಅಡುಗೆ ಲೈಕ್ ಆದಲ್ಲಿ ನನ್ನ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.